ಚಂದ್ರು, ನಾನು ಇಂಥವ ಮಾತಾಡ್ಬೇಕು ಅಂತ ಹೇಳ್ತಾನೆ ಅವನಿ, ನೀನು ಹೋಯ್ತೀನಿ ಅಂತ ಹೋಯ್ತಾನೆ ಇದೆಯಲ್ಲ. ಅಮ್ಮ, ನಾನು ಅರ್ಜೆಂಟ್ ಒಬ್ರನ್ನ ಮೀಟ್ ಮಾಡಬೇಕು, ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ನೋಡ್ಲ ಚಂದ್ರು, ನೀ ಮಾಡ್ತಿರೋದು ಸಾನೆ ದೊಡ್ಡ ತಪ್ಪು ಅಲ್ಲ ಕಣ್ಲ. ನೀ ಊರಿಗೆ ಬಂದಿಲ್ಲ ಅಂತ ಯಾಕೆ ಹೇಳ್ಕೊಂಡು ಸುತ್ತಿದ್ಯಾ? ಅಮ್ಮ, ನಾನು ನಿಂಗೆ ಮೊದಲೇ ಹೇಳಿದೆ ತಾನೆ, ಸ್ವಲ್ಪ ಕೆಲಸ ಐತೆ, ಅದು ಮುಗಿದ ಮೇಲೆ ಎಲ್ರಿಗೂ ನಾನೇ ಹೇಳ್ತೀನಿ ಅಂತ. ನೀ ಯಾರ ತವ ಮಾತಾಡ್ನಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಹೆಂಡ್ರ ತವ ಮಾತಾಡ್ಲಾ? ನೀ ಬಂದಿರೋ ಈಸಿಯನ್ನ ಅವಳಿಗಾದ್ರೂ ಹೇಳು. ಅಮ್ಮ, ಹೊಸ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಚಂದ್ರು, ನೀ ಬಂದಿರೋ ಈಸಿ ಅವಳಿಗೆ ಏನಾದ್ರು ಗೊತ್ತಾದ್ರೆ ಅವಳು ಸಾನೆ ಖುಷಿ ಪಡ್ತಾಳೆ ಕಣ್ಲಾ, ಯಾವ ತೊಂದ್ರೆನೂ ಆಗಕ್ಕಿಲ್ಲ. ಅಮ್ಮ, ನನ್ನ ಪ್ರಾಬ್ಲಮ್ ಗೊತ್ತಿಲ್ಲದೆ ಏನೇನು ಹೇಳ್ಬೇಡಮ್ಮ. ಅದು ಅಮ್ಮ, ನಾನು ಹೊಸಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ, ಅದಕ್ಕೆ ನಾನು ಬಂದಿರೋ ವಿಷಯನ ಹೇಳ್ತಿಲ್ಲ. ನೋಡ್ಲ ಚಂದ್ರು, ನೀನು ನಿನ್ನೆಂಡ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ನನ್ನ ತವ ಸುಳ್ಳು ಹೇಳ್ಸಿ ನನ್ನನ್ನು ಸಿಕ್ಕಾಕಿಸ್ಬೇಡ ಹೇಳ್ತೀವಿ. ಈಗಾಗಲೇ ಪುಟ್ಟಕ್ಕಂತವ ನೀ ಬಂದಿಲ್ಲ ಅಂತ ಹೇಳಿವ್ನಿ. ನೀ ನೋಡಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿದ್ಯಾ. ನಿನ್ನನ್ನು ಯಾರು ನೋಡಿ ಇಸೆ ಹೇಳಿದ್ರೆ ನನ್ನ ಮ್ಯಾಗ ತಪ್ಪು ತಿಳ್ಕೊಳ್ಳಲ್ವೇನ್ಲ? ಅಯ್ಯೋ, ಹಾಗೆಲ್ಲ ಏನು ಆಗಲ್ಲಮ್ಮ. ಪುಟ್ಟಕ್ಕನಿಗೆ ಇಸೆ ಗೊತ್ತಾದ್ರೆ ಸಮಾಧಾನ ಮಾಡ್ಬೋದು, ಇದೇ ಈಸೆ ಬಂಗಾರಮ್ಮನ ಗೊತ್ತಾದ್ರೆ ಏನಾಯ್ತದೆ ಗೊತ್ತಾ? ನೋಡ್ಲ ಚಂದ್ರು, ಈಗ ತಾನೇ ನಮ್ಮ ಸಂಬಂಧಗಳು ಸರಿ ಹೋಯ್ತದೆ. ಈಗ ನೀ ಬಂದಿಲ್ಲ ಅಂತ ಹೇಳಿದ್ರೆ ಆಮ್ಯಾಕೆ ನನ್ನ ಜಮ್ಮನಿಗೆ ಸೊಸೆ ಮ್ಯಾಕೆ ಇಷ್ಟ ಇಲ್ದೇನೆ ಮಗನ ಕೈಲಿ ಹಿಂಗೆಲ್ಲ ಮಾಡಿಸ್ತಾಳೆ ಅಂತ ನನ್ನ ಮೇಲೆ ಅಪವಾದ ಬರೋಕ್ಕಿಲ್ವಿಲ್ಲ? ಇವಾಗ ಏನು ಮಾಡಬೇಕು ಅಂತ ಹೇಳ್ತಿದ್ಯಾ? ನೋಡ್ಲ, ಕೆಲಸ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಮೊದ್ಲೋಗಿ ಮಗುನು ಸೊಸೆನೂ ಮನೆ ಕರ್ಕೊಂಬ. ಪಾಪ ಕೆಟ್ಲ ಬಸ್ಸು, ನೀನು ಆಗ ಬತ್ತೀಯ ಈಗ ಬತ್ತೀಯ ಅಂತ ತುದಿಗಾಲಲ್ಲಿ ಕಾಯ್ತಾವಳೆ ಕಣ್ಲ. ಓ ಸರಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡು. ಇವಾಗ ನನ್ನನ್ನು ಹೋಗೋದಕ್ಕೆ ಬಿಡು. ಸರಿ, ಹೋಗ್ಬಾ. ಹಂಗೆ ಸುಮ್ಮನೆ ನೋಡ್ತಾ ಸಚಿನು ರಪ್ಪ ಅಂತ ಕೆಳಗೆ ಬೀಳ್ತಾನೆ. ಆಗ ಸುಮ್ಮನೆ ನಿಂತ ಓಡ್ ಬಂದು ಗಟ್ಟಿಗೆ ತಪ್ಕೊಂಡು ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಒಂದ್ ವೇಳೆ ಅಳ್ಳಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ಲಾ, ಅವಳು ಮುಂದೆ ಕುತ್ಕೊಂಡು ನೀನು ಗೊಳೋ ಅಂತ ಹತ್ಬಿಡ್ಲಾ. ಕಾಳಿ ಅಣ್ಣ, ದಯವಿಟ್ಟು ಪ್ಲೀಸ್ ತಮಾಷೆ ಮಾಡಬೇಡಿ. ತಮಾಷೆ ಅಲ್ಲಕಲ್ಲ, ನಿಜವಾಗ್ಲೂ ಪಿರುತಿ ಮಾಡೋರು ಅಳ್ತಾರೆ. ಹೌದು, ಖಂಡಿತ ಸುಮಾ ಟೆನ್ಸ್ ಆಗೇ ಆಗ್ತಾಳೆ. ಅದೇ ನಮ್ಮ ಅಸ್ತ್ರ. ನಿಂಗೆ ನಿಜವಾಗ್ಲೂ ಏನೋ ಆಗೋಗದೆ ಅಂತ ಬೈದಾಗೆ, ಸಚಿನ್ ನೀನ್ ಇಲ್ದೆ ನನ್ ಬದುಕಕ್ಕೆ ಹಾಕಿಲ್ಲ ಸಚಿನ್, ಸಚಿನ್ ಕಣ್ಬಿಡು ಸಚಿನ್, ಸಚಿನ್ ಐ ಲವ್ ಯು ಸಚಿನ್ ಅಂತ ಗುಳೋ ಅಂತ ಹೇಳ್ತಾಳೆ. ಆಗ ಅವಳ ಮನ್ಸನ್ನಾಗಿರೋದೆಲ್ಲ ಆಚೆ ಬರುತ್ತೆ. ಹೆಂಗೆ ನನ್ನ ಐಡಿಯಾ? ಸಿಡ್ಲೂರಲ್ಲಿ ರೂಮ್ ಬಾಕ್ಲ್ ಹಾಕಿದ್ದಕ್ಕೆ ಮೊಕ ತುಂಬಾ ಉಗಿದ್ಲು, ಇನ್ ಫೇಕ್ ಬ್ಲಡ್ ಅಂತ ಗೊತ್ತಾದ್ರೆ ನಮ್ಮೆಲ್ರು ತಿಥಿ ಮಾಡ್ತಾಳೆ. ಇದೆಲ್ಲ ಒಂದು ಐಡಿಯಾನಾ? ಸರಿನಪ್ಪ, ಇದಕ್ಕಿನ ಒಳ್ಳೆ ಐಡಿಯಾ ನಿಂತಾವಿದ್ರೆ ಹೇಳು, ಕೇಳು. ಇಲ್ಲ ತಾನೇ? ಆಮೇಲೆ ಈ ಕಡೆ ನಿಂತ್ಕೋ, ಇದನ್ನೇ ಮಾಡುವ. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ನಂಗೆ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಆ ರೌಡಿಗಳನ್ನೆಲ್ಲ ಎಲ್ಲಿಂದ ಹುಡ್ಕೋದು? ಈ ಕಾಳಿ ಇದ್ಮೇಲೆ ಯಾಕ್ಲ ತಲೆ ಕೆಡ್ಸ್ಕೊತ್ಯಾ? ಅದಕ್ಕೆಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ. ನಾಳೆ ಎಲ್ಲರೂ ಸುಮ್ಮ ಬರೋ ಜಾಗದಾಗ ಸಿಗುಮ. ಸಾಕವ ಸರಿಯಾಗಿ ತಿನ್ಲ. ಅಲ್ಲಿ ಒತ್ವತ್ಗೆ ಸರಿಯಾಗಿ ಹೊಟ್ಟೆಗೆ ಹಾಕೊಂಡ್ಯಾ ಇಲ್ವೋ? ಹೆಂಗ್ ಸ್ವರ್ಗಾಗಿದ್ಯಾ ನೋಡು. ನೋಡ್ದ್ಯಾದರೆ ನಿಮ್ಮ ಅವ್ವ ನಿನ್ನ ಮ್ಯಾಕೆ ಪಿರಾಣನೇ ಇಟ್ಕೊಂಡವಳೆ. ದೊರೆ, ನೀನು ಊರಲ್ಲಿ ಇಲ್ದಾಗ ನನ್ನ ಬಂಗಾರನ ಪರದಾಟ ನೋಡ್ಬೇಕಾಗಿತ್ತು ನೀನು. ಅಣ್ಣಯ್ಯ, ಅವಾಗಂತೂ ಹಗಲು ರಾತ್ರಿ ನಿಂದೇ ಯೋಚನೆ. ಹೌದಾ ಬಂಗಾರ? ನಿನ್ ಮಗನ ಮ್ಯಾಕೆ ಈಟೊಂದು ಜೀವ ಇಟ್ಕೊಂಡಿದ್ಯಾ? ಇಲ್ಲ ಮತ್ತೆ ಅದನ್ನ ಕೇಳು. ನೀನು ಫೋನ್ ಮಾಡಿದ್ಮ್ಯಾಕೆ ನನಗೆ ಜೀವ ಬಂದಿದ್ದು. ಈಟೊಂದೆಲ್ಲ ಆಸೆ ಇದ್ರು ಸೊಸೆ ಜೊತೆ ಸೇರ್ಕೊಂಡು ಎಂತ ನಾಟಕ ಆಡ್ಬಿಟ್ಟವ. ಹಳೆ ವಿಷಯ ಎಲ್ಲ ಈಗ ಯಾಕೆ? ಆ ಊರು ಹೆಂಗಿತ್ತು
ಆ ಊರ್ನಾಗ ನೀವ್ ಹೆಂಗಿದ್ರಿ ಅದ್ನ ಹೇಳು ಫಸ್ಟ್. ಅಯ್ಯೋ ಅದನ್ನೆಲ್ಲ ಯಾಕೆ ಹೇಳ್ತೀಯಪ್ಪಯ್ಯ? ಈ ಊರ್ನಾಗೆ ಬಂಗಾರಮ್ಮನ ಮಗ ಕಂಟೆ ಅಂತ ಮರ್ಯಾದೆ ಕೊಟ್ರೆ, ಆ ಊರ್ನಾಗೆ ದೇವರು ತಾಯಿ ನಮ್ನೆಲ್ಲ ಕಾಪಾಡಕ್ ಬಂದಿರೋ ಶಕ್ತಿ ಅಂತೆಲ್ಲ ಮರ್ಯಾದೆ ಕೊಡ್ತಾ ಇದ್ರು. ಹೌದಾ ಅಣ್ಣಯ್ಯ? ಹ್ಞೂ ತಂಗ್ಯವ, ಆ ಶಿವದಾಸ ಅವಂಗೂ ಗೊತ್ತು. ಅವನಂತೂ ಅವ್ವ ತಾಯಿ ದೇವಿ ಅಂತ ತಲೆ ತಿಂದಾಕ್ಬಿಟ್ಟಿದ. ಹಂಗಾರೆ ಎಲ್ಲರೂ ಸೇರಿ ಪುಟ್ಟಕ್ಕನ ಜೊತೆ ನಿನ್ನೂ ದೇವ್ರು ಮಾಡ್ಬಿಟ್ರು ಅನ್ನೋ. ಅದೆಲ್ಲ ಆಗಿರೋದು ಇವನ್ ಕೈನಾಗಿರೋ ಈ ರಕ್ಷೆ ಶಕ್ತಿಯಿಂದವ. ಅಯ್ಯೋ ಅಷ್ಟೇ ಅಲ್ಲ ಬಂಗಾರ, ನಾನೇ ದೇವ್ರು ಅನ್ನೋ ಥರ ಆ ಊರ್ನ ಒಂದೆರಡು ಘಟನೆಗಳು ಕೂಡ ಆಯಿತು. ಒಂದು ಮಗಿಗೆ ಜೀವ ಬಂತು, ಹಬ್ಬದ ಯಜಮಾನಿಕೆನ ನನಗೆ ಕೊಟ್ರು. ಯಾಕೆ ಕೇಳ್ತೀಯ ಆ ಕತೆನ? ಪುಟ್ಟವ ನಿಂಗೆ ಅಪಾಯ ಆಗ್ಬಾರ್ದು ಅಂತ ಕಟ್ಟಿರೋ ದಾರ ನಿನ್ನ ಪವಾಡ ಪುರುಷನಾಗೆ ಮಾಡ್ಬಿಡ್ತು ಅಲ್ವಾ ಅಣ್ಣಯ್ಯ? ಹ್ಞೂ ತಂಗ್ಯವ, ಅದನ್ನೆಲ್ಲ ನೋಡಿ ನನಗೆ ಅನ್ಬೇಕು ಒಂಥರ ಅನುಮಾನ ಬಂದ್ಬಿಟ್ಟಿತ್ತು. ಆಯ್ತಾಯ್ತು, ಈಗ ಊಟ ಮಾಡಿ ನೀವ್ ಯಾರು ಅವನ ಜೊತೆ ಮಾತಾಡ್ಸ್ಬೇಡಿ. ಊಟಕ್ಕಿಂತ ಬರೀ ಮಾತಾಡ್ತಾವ್ರಿ. ನೀನ್ ತಿನ್ನು ಮಗ. ಹಾ ಅಜಯ್, ಒಂದ್ ದಿವಸ ಅಂದ್ರೆ ನಾನು ಗದ್ದೆಗೆ ಹೋಗಿ ಬರ್ತಾ. ಅಯ್ಯ ನಾನು ಹೇಳ್ತಾ ನೀವು ಊಟ ಮಾಡು, ಮಾತಾಡ್ಬೇಡ ಅಂತ. ಊಟ ಮಾಡಿದ ಮೈಗೆ ಹತ್ತಕ್ಕಿಲ್ಲ ಮಗ, ಸುಮ್ಕೆ ಊಟ ಮಾಡು. ಸಿಗ್ನೂರ್ ಕತೆ ಹೇಳ್ತಿದ್ದೀರಾ ಅತ್ತೆ? ಎಲ್ಲ ಹೆಂಡ್ತಿರ್ಗೆ ಗಂಡನೇ ದೇವ್ರಾದ್ರೆ ನನ್ ಗಂಡ ಮಾತ್ರ ಆ ಊರ್ಲಿರೋ ಜನಕ್ಕೆಲ್ಲ ದೇವ್ರಾಗೋದ್ರು.